ಎಲ್ಲರಿಗೂ ನಮಸ್ತೆ. ನೋಡಿ ಇವಾಗ ನಾನು ದಿಢೀರ್ ಹಾಲ್ಗರ್ಗಿ ಹಾಲಿನಿಂದ ಮಾಡಿರುವಂಥ ಗರಿಗೆಗಳು, ಹಾಲ್ಗರಿಗೆ ಅಂತ ನೋಡಿ. ನನ್ನ ಮಗನಿಗೆ ತುಂಬ ತುಂಬ ಇಷ್ಟ. ನಾವೆಲ್ಲ ಬೋಂಡ ತಿಂದ್ವಿ, ಆದರೆ ಅವನಿಗೆ ಹಾಲ್ಗರಿಗೆ ಬೇಕಂತೆ. ಅದಕ್ಕೆ ದಿಢೀರ್ನೆ ನಿಮಗೂ ಕೂಡ ತಿನ್ನಲಿ, ನೀವು ತಕ್ಷಣಕ್ಕೆ ಮಾಡ್ಕೋಬೋದು ಅಂತ ಹೇಳ್ಕೊಡ್ತೀನಿ ಬನ್ನಿ. ಅದಕ್ಕೆ 1 ಬೌಲ್ ಅಕ್ಕಿ ಹಿಟ್ಟು, 1 ಬೌಲ್ ಹಾಲು. ನಾವು ಮನೆಯಲ್ಲಿ ಉಪಯೋಗಿಸ್ತೀವಲ್ವ, ಎಮ್ಮಿದು, ಆಕಳದ್ದು, ಯಾವುದೋ ಒಂದು ಡೈರಿದು, ನಂದಿನಿ, ಯಾವುದೋ ಒಂದು ಹಾಲು 1 ಬೌಲು, 1 ಬೌಲ್ ಅಕ್ಕಿ ಹಿಟ್ಟು. ಇದು ಹಾಲಿನಲ್ಲೇ ಮಾಡಿರುವಂಥ ಹಾಲ್ಗರಿಗೆ ಆಗಿದ್ದರಿಂದ ಇದ್ರ ಹೆಸರು ಹಾಲ್ಗರಿಗೆ. ಮತ್ತು ಇದು ಅರ್ಧ ಬೌಲ್ ಸಣ್ಣಕ್ಕೆ ಹೆಚ್ಕೊಂಡಿರೋ ನೀರುಳ್ಳಿ, ಅಂದರೆ ಚಿಕ್ಕಕ್ಕಿರಬೇಕು ಆದಷ್ಟು. ಚಿಕ್ಕಕ್ಕಿದ್ರೆ ತುಂಬ ಟೇಸ್ಟ್ ಬಾಯಲ್ಲಿ. ಮತ್ತು ಹಾಲ್ಗರಿಗೆ ಹೊಸಿತೀವಲ್ವ ಈ ಥರ, ಆ ಥರ ಹಾಲ್ಗರ್ಗಿ ಮಾಡ್ಕೊಳ್ಳುವಾಗ ಇದು ದೊಡ್ಡ ದೊಡ್ಡ ಪೀಸ್ ಇದ್ದರೆ ಮಾಡೋದಕ್ಕಾಗಲ್ಲ, ಒಡ್ಕೊಬಿಡುತ್ತೆ. ಅದಕ್ಕೋಸ್ಕರ ಚಿಕ್ಕಕ್ಕಿರಬೇಕು. ಮತ್ತು ರುಚಿಗೆ ಉಪ್ಪು, ಮತ್ತು ಇದಕ್ಕೆ ಅಜ್ವಾನ ಏನು ಬೇಡ, ಬೋಂಡಕ್ಕೆ ಹಾಕೋ ಥರ ಅಜ್ವಾನ, ಜೀರಿಗೆ ಯಾವುದು ಬೇಡ, ಸೋಡಾ ಪುಡಿ ಬೇಡ. ದಿಢೀರ್ನೆ ಒಂದು 5 ನಿಮಿಷದಲ್ಲೇ ಹಾಲ್ಗರಿಗೆ ಯಾವುದೇ ಭಯ ಇಲ್ಲದೆ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ. ನೋಡಿ, ಇವಾಗ ಒಂದು ಪಾತ್ರೆಯನ್ನು ಸ್ಟವ್ ಹಚ್ಬಿಟ್ಟು ಅದಕ್ಕೆ 1 ಬೌಲ್ ಹಾಲು ಇದೆ ಅಲ್ವಾ, ಅದನ್ನ ಹಾಕ್ಕೊಳ್ಳೋದು. ಇದು ಕುದಿಬೇಕು. ಕುದಿಯುತ್ತಿರುವಾಗ ಮೊದಲೇ ಅಂದರೆ ಹಾಲು ಹಾಕಿದ ತಕ್ಷಣವೇ ಈರುಳ್ಳಿ ಮತ್ತು ಹಾಲು ಎರಡು ಚೆನ್ನಾಗಿ ಕುದಿಬೇಕು. ಇದು ಇಂಪಾರ್ಟೆಂಟಾಗಿ, ಇದು ಮುಖ್ಯವಾದ ಅಂಶ ಆಗಿರುತ್ತೆ ನೋಡಿ. ಏನೋ ಗೊತ್ತಿಲ್ಲದೆ ಹಾಲೆಲ್ಲ ಕುದ್ಮೇಲೆ ನೀರುಳ್ಳಿ ಹಾಕ್ಕೊಳ್ಳೋದು ಅದೆಲ್ಲ ಮಾಡ್ಕೋಬಾರ್ದು. ಹಾಲು ಮತ್ತು ನೀರುಳ್ಳಿ ಒಟ್ಟಿಗೆ ಇಟ್ಕೋಬೇಕಾಗುತ್ತೆ. ಸ್ವಲ್ಪ ನೀರುಳ್ಳಿನ ಆ ಕಡೆ ಈ ಕಡೆ ಮಾಡ್ಕೊಳ್ಬೇಕಾಗುತ್ತೆ ನೋಡಿ. ಇವಾಗ ನೀರುಳ್ಳಿ ಮತ್ತು ಹಾಲು ಕುದೀತಾ ಇದೆ. ಅದಕ್ಕೆ ಅಕ್ಕಿ ಹಿಟ್ಟು ಹಾಕ್ಕೊಳ್ಳೋಣ ಬನ್ನಿ. 1 ಬೌಲ್ ಹಾಲಿಗೆ 1 ಬೌಲ್ ಅಕ್ಕಿ ಹಿಟ್ಟು. ಇವಾಗ ಗ್ಯಾಸ್ ಸಣ್ಣ ಮಾಡ್ಕೊಬಿಡ್ಬೇಕು. ತಕ್ಷಣವೇ ಅದನ್ನು ಹುಟ್ಟಾಡ್ಬಿಡ್ಬೇಕು. ಹೀಗೆ ಸ್ವಲ್ಪನೂ ಹಿಡ್ಕೊಳಕ್ಕೆ ಬಿಡಬಾರ್ದು ಅದನ್ನ. ಅಕ್ಕಿ ಹಿಟ್ಟು ಹಾಕಿದ ತಕ್ಷಣವೇ ಗ್ಯಾಸ್ ಸಣ್ಣ ಮಾಡೋದು, ಚೆನ್ನಾಗಿ ಹುಟ್ಟಾಡ್ಕೋಬೇಕು ನೋಡಿ. ಇವಾಗ ಕೆಳಗಿಳಿಸ್ಬಿಟ್ಟು 1 ಸೆಕೆಂಡ್, 1 ಅಥವಾ 2 ಸೆಕೆಂಡ್ ಈ ಥರ ಮುಚ್ಚಿಟ್ಕೋಬೇಕಾಗುತ್ತೆ. ಈ ಕಡೆ ಎಣ್ಣೆ ಕಾಯೋದಕ್ಕೆ ಇಟ್ಕೊಳ್ಳೋಣ ಬನ್ನಿ. ನೋಡಿ, ಇವಾಗ ಒಂದು ತಟ್ಟೆಗೆ ಆರಕ್ಕೆ ಹಾಕಿಬಿಟ್ಟು ಈ ಥರ ನಮಗೀಗ ಒಡಕ್ಲು ಅನಿಸಿದೆ, ಒಣ ಅನಿಸಿದೆ ಅಂದರೆ ಬೇಕಿದ್ರೆ ಸ್ವಲ್ಪ ಹಾಲು ಮತ್ತು ಮಿಕ್ಸ್ ಆಗಿರೋ ನೀರನ್ನು ಈ ಥರ ಹಾಕ್ಕೊಳ್ಳಿ, ಸ್ವಲ್ಪ ಅದನ್ನು ನಾದೋದಕ್ಕೆ. ಆ್ಯಕ್ಚುಲಿ ಇದನ್ನು ಹಾಲಲ್ಲೇ ನಾದಬೇಕು, ಆದರೆ ಹಾಲು ಸಿಗಲಿಲ್ಲ ಅಂದರೆ ನೀರು ಹಾಕ್ಕೊಳ್ಳಿ. ಇದನ್ನು ಒಟ್ಟು ನಾದ್ಕೋಬೇಕು ಚೆನ್ನಾಗಿ ನೋಡಿ. ಈ ರೊಟ್ಟಿ ನಾದುವ ಕೈಯಲ್ಲಿ ಈ ಥರ ಚೆನ್ನಾಗಿ ನಾದ್ಕೋಬೇಕು. ಸ್ವಲ್ಪ ಉಗುರು ಬೆಚ್ಚಗಿರ್ತಾನೆ ಇದನ್ನು ನಾದ್ಕೋಬೇಕು, ಇಲ್ಲ ಅಂದರೆ ಗಟ್ಟಿ ಆಗಿಬಿಡುತ್ತೆ. ಕೈಗೆ ಹಾಲು ಅಥವಾ ನೀರು ಹಚ್ಕೊಂಡು ಇದು ಮಾಡ್ಕೋಬೇಕಾಗುತ್ತೆ. ಇದು ಚಕ್ಲಿ ಥರ ಅಲ್ಲ, ಇದು ಕೋಡ್ಬಳೆ ಅಲ್ವಾ, ಕೋಡ್ಬಳೆ ಥರ ಬರುತ್ತೆ. ಸ್ವಲ್ಪ ಕೋಡ್ಬಳೆ ಅಷ್ಟು ಗಟ್ಟಿ ಇರಲ್ಲ, ತಿನ್ನೋದಕ್ಕಷ್ಟೇ ಆ ಬಿಸಿ ಆ ಟೈಮಲ್ಲಿ ತಿನ್ನೋದಕ್ಕಷ್ಟೇ ಗರಿಗರಿಯಾಗಿರುತ್ತೆ. ಅದಕ್ಕೆ ಇದು ಹಾಲಿನಿಂದ ಮಾಡಿರೋ ಒಂದು ಹಾಲ್ಗರಿಗೆ ನೋಡಿ. ಇದನ್ನು ಈ ಒಂದು ಇದರಲ್ಲಿ ನಾದ್ಕೋಬೇಕು ಚೆನ್ನಾಗಿ. ಆ ನೀರುಳ್ಳಿ ಎಲ್ಲ ಪೀಸ್ ಆಗಬೇಕು, ಸಣ್ಣಕ್ಕಾಗಬೇಕು ಇನ್ನು. ಮತ್ತು ಇದಕ್ಕೆ ಇದಕ್ಕೆಷ್ಟು ಬೇಕಾಗುತ್ತೋ ರುಚಿಗೆ ಅಷ್ಟು ಉಪ್ಪು ಹಾಕ್ಕೋಬೇಕಾಗುತ್ತೆ. ಉಪ್ಪು ಹಾಕ್ಕೊಂಡು ಚೆನ್ನಾಗಿ ನಾದ್ಕೋಬೇಕು ನೋಡಿ. ಈ ಥರ ಹಿಟ್ಟು ಬೆಣ್ಣೆ ಥರ ಮೆತ್ತಗಿರಬೇಕು, ಸೇಮ್ ಬೆಣ್ಣೆನೆ ಆ ಥರ ಆಗಿದೆ ನೋಡಿ. ಒಂಚೂರು ಗಂಟುಗಳಿಲ್ಲದ ಹಾಗೆ ನೀಟಾಗಿ ಬಂದಿದೆ. ಆದಷ್ಟು ಬೆಚ್ಚಗಿರ್ತಾ ಈ ಹಿಟ್ಟು ಉಗುರು ಬೆಚ್ಚಗಿರ್ತಾ ನಾದ್ಕೊಳ್ಳೋದ್ರಿಂದ ಈ ಥರ ಆಗುತ್ತೆ ನೋಡಿ. ಮೆತ್ತಗೆ ಹೂವಿನಂತೆ, ಬೆಣ್ಣೆಂತೆ ಮೆತ್ತಗೆ ಹದವಾಗಿ ಬಂದಿದೆ ಈ ಹಾಲ್ಗರಿಗೆ ಒಂದು ಹಿಟ್ಟು. ಇವಾಗ ಹಾಲ್ಗರಿಗೆ ತಯಾರು ಮಾಡ್ಕೊಳ್ಳೋಣ ನೋಡಿ. ಇವಾಗ ಕೈಗೆ ಹಾಲು ಅಥವಾ ನೀರು ಏನಾದರೂ ಹಚ್ಕೊಂಡ್ಬಿಟ್ಟು ಈ ಥರ ಒಂದು ಉಳ್ಳಿ ತಗೊಂಡು ಹೀಗೆ ಮಾಡ್ಕೊಳ್ಬೇಕು. ಚೆನ್ನಾಗಿ ಈ ಥರ ಇನ್ನೊಮ್ಮೆ ಮಾಡಿಕೊಂಡು ಈ ಥರ ರೌಂಡ್ ಶೇಪಾಗಿ ಮಾಡ್ಕೋತಾ ಹೋಗೋದು.
ನೋಡಿ ಹಾಲ್ಗರಿಗೆ ಎಲ್ಲ ಈಗ ಮಾಡಿಟ್ಕೊಂಡು ಆಯಿತು. ಈ ಥರ ಒಂದು ಬೇವಿನ ಕಡ್ಡಿ ತೊಗೊಂಡ್ಬಿಟ್ಟು ಈ ಥರ ಚುಚ್ಕೋಬೇಕಾಗುತ್ತೆ ನೋಡಿ. ಎಲ್ಲವಕ್ಕೂ ಕರೆಕ್ಟಾಗಿ ಚುಚ್ಕೋಬೇಕು. ತೂತಗಳು ಅಂತಾರೆ ಮತ್ತು ಹೋಲ್ಗಳು ಅಂತಾರೆ. ಈ ಥರ ಹೋಲ್ ಮಾಡಿಕೊಂಡ್ರೆ ನಾವೇನು ಹೆದರ್ಕೊಳ್ತೀವಲ್ವ, ಸಿಡಿಯುತ್ತೆ, ಹಾಲ್ಗರ್ಗೆ ಮಾಡಿದಾಗ ಸಿಡಿಯುತ್ತೆ ಅಂತೀವಲ್ವ, ಆ ಥರ ಸಿಡಿಯೋದು ಏನೂ ಇಲ್ಲ. ಕರೆಕ್ಟಾಗಿ ಮಾಡ್ಕೋಬೇಕು. ಮೂರು ಒಂದು ಹೋಲ್ಗಳನ್ನು ಮಾಡಿಕೊಂಡ್ರೆ ಸಾಕಾಗುತ್ತೆ. ನೋಡಿ, ಒಂದೇ ಒಂದು ಹಾಲ್ಗರ್ಗಿಗೂ ಬಿಟ್ಟಿಲ್ಲ, ನಾನೆಲ್ಲ ಹೋಲ್ಗಳನ್ನು ಮಾಡಿದ್ದೀನಿ ಎಲ್ಲ ಹಾಲ್ಗರ್ಗಿಗೂ. ಇದು ಇಂಪಾರ್ಟೆಂಟ್ ಆಗಿರುತ್ತೆ, ಮುಖ್ಯವಾದ ಅಂಶ. ಹಾಲ್ಗರ್ಗಿ ಮಾಡುವವರು ಈ ರೀತಿ ಹೋಲ್ ಮಾಡ್ಕೊಳ್ಳೋದ್ರಿಂದ ಯಾವುದೇ ಕಾರಣಕ್ಕೂ ಅದು ಸಿಡಿಯೋದಿಲ್ಲ, ಹಾರೋದಿಲ್ಲ ಹಾಲ್ಗರ್ಗಿಗಳು. ಓಕೆನಾ? ನೆಕ್ಸ್ಟ್ ಕರಿಯೋಣ ಬನ್ನಿ. ಒಂದೊಂದು ಈ ಥರ ಹಾಕಬೇಕು. ನೋಡಿ, ಇವಾಗ ಗೋಲ್ಡನ್ ಕಲರ್ ಆಗಿದೆ. ಬೇಕಿದ್ರೆ ಇನ್ನೊಂದು ಸಾರಿ ತಿರ್ಸಿ ಹಾಕೋಣ. ಸೂಪರ್ ಆಗಿರೋ ಒಂದು ಹಾಲ್ಗರಿಗೆ ಇವಾಗ ಗೋಲ್ಡನ್ ಕಲರ್ ಆಗಿದೆ. ತೆಗಿಯೋಣ ಬನ್ನಿ. ಗರಿ ಮೊದಲನೇ ದೇವರಿಗೆ ಇಟ್ಬಿಟ್ಟು ನೆಕ್ಸ್ಟ್ ಎಲ್ಲ ತೆಗೆದಿಟ್ಕೋಬೇಕು. ನಾವು ಹೋಲ್ ಮಾಡಿದ್ರಿಂದ ಹಾರ್ಕೊಳ್ತಾವೆ, ಸಿಡಿಯುತ್ತೆ ಅಂತ ಹೇಳ್ಕೋಬಾರ್ದು. ಓಕೆನಾ? ನೋಡಿ, ಇಷ್ಟು ಕ್ಲೀನಾಗಿ ನೀಟಾಗಿ ಬಂದಿವೆ. ಇನ್ನೊಂದು ಬಳ್ಳಿ ಹಾಕ್ಕೊಳ್ಳೋಣ ಬನ್ನಿ. ಕೆಂಪಾಗಬೇಕು. ನೋಡಿ, ಎರಡನೇ ಬಳ್ಳಿ ಕೂಡ ಕೆಂಪಗೆ ಚೆನ್ನಾಗಿ ಬೆಂದಿವೆ. ಈಗ ತಕ್ಕೊಳ್ಳೋಣ ಬನ್ನಿ. ಹಾಲ್ಗರಿಗೆ ರೆಡಿ ಟು ಈಟ್. ಬಿಸಿ ಬಿಸಿಯಾದ ಹಾಲುಗರಿಗೆ ರೆಡಿ ಟು ಈಟ್. ನೋಡಿ, ಹಾಲಿನಿಂದ ಮಾಡಿರುವಂಥ ಹಾಲ್ಗರಿಗೆ. ನಾನು ಇದಕ್ಕೆ ಏನು ಸೇರಿಸಿಲ್ಲ ಹೇಳಿ, ಕೊಬ್ಬರಿ ಒಂದು ಮಿಕ್ಸ್ ಮಾಡಿ ಹಾಕ್ತಾರಂತೆ. ನಾನು ಆ ಥರ ಎಲ್ಲ ಮಾಡಿಲ್ಲ. ನಮ್ಮ ಅಜ್ಜಿ ಊರ ಕಡೆ, ನಮ್ಮಮ್ಮನ ಮನೆ ಕಡೆ ಎಲ್ಲ ಕಾಯಿ ತಿರ್ಸಿ ಹಾಕ್ಬಿಟ್ಟು ಮಾಡ್ತಾರೆ. ಅದೊಂಥರ ಹಾಲ್ಗರಿಗೆ. ಅದನ್ನು ಇನ್ನೊಮ್ಮೆ ಮಾಡಿ ತೋರಿಸ್ತೀನಿ. ಇದು ನಾನೇ ಹಾಲಿನಿಂದ ಮಾಡಿರುವಂಥ ಒಂದು ಹಾಲ್ಗರಿಗೆ. ನೋಡಿ, ಇದೆಲ್ಲರಿಗೂ ತುಂಬ ಇಷ್ಟ ಆಗುತ್ತೆ. ಮಾಡ್ಕೊಂಡು ತಿನ್ನಿ, ಟೇಸ್ಟಿಯಾಗಿರುತ್ತೆ. ಮತ್ತು ಈ ಹಾಲ್ಗರಿಗೆ ನಮ್ಮ ಮಗನಿಗೆ ತುಂಬ ಇಷ್ಟ. ಇದು ಕೊಬ್ಬರಿ ಚಟ್ನಿಯೊಂದಿಗೂ ಚೆನ್ನಾಗಾಗುತ್ತೆ. ಮತ್ತು ಇದು ಖಾರದ ಚಟ್ನಿ ತುಪ್ಪ ಹಾಕ್ಕೊಂಡು ತಿಂದ್ಬಿಟ್ರೆ ಸಖತ್ತಾಗಿರುತ್ತೆ. ನೋಡಿ, ಇದು ಹೇಗಿದೆ ಅಂತ ಒಂದು ಸಾರಿ ತೋರಿಸ್ತೀನಿ. ಗರಿಯಾಗಿರೋ ಹಾಲ್ಗರಿಗೆ ರೆಡಿ ಟು ಈಟ್. ನೋಡಿ, ನೀವು ಒಂದು ಬಾರಿ ನಾ ಹೇಳಿದ ಥರನೇ ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಮತ್ತು ಖಾರದ ಚಟ್ನಿ ತುಪ್ಪ ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಹಾಕಿಟ್ಬಿಟ್ಟಿದ್ದೀನಿ ಇವಾಗ ತುಪ್ಪ ನಾನು. ಮತ್ತು ಈ ಹಾಲ್ಗರ್ಗೆ ಕೊಬ್ಬರಿ ಚಟ್ನಿ, ಖಾರದ ಚಟ್ನಿ ಅಷ್ಟೇ ಅಲ್ಲದೆ ಬರೀ ಹಾಗೇ ತಿನ್ಬೋದು. ಅಷ್ಟು ರುಚಿಯಾಗಿರೋ ಒಂದು ಟೇಸ್ಟಿಯಾಗಿರೋ ಹಾಲ್ಗರ್ಗೆ ಮನೆಯಲ್ಲೇ ಸರಳವಾಗಿ ಸುಲಭವಾಗಿ ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಓಕೆ, ಬಾಯ್.